ತಮ್ಮಲ್ಲಿ ಆರೋಗ್ಯ ಅನ್ನುವಂಥದ್ದು ಬಿಡಾಯಿಸಿದ ಕಾರಣ, ಸಮಸ್ಥಿತಿಯಲ್ಲಿ ಉಳಿಯದ ಕಾರಣ ಪ್ರವಚನವನ್ನು ಮುಂದುವರಿಸಲಿಲ್ಲ. ಅದರಂತೆ ಮಾತೋಶ್ರೀಯವರು ರಮಣ ಮಹರ್ಷಿಗಳ ಒಂದು ಉಪದೇಶವನ್ನು ವಿಸ್ತಾರವಾಗಿ ಹೇಳ್ತಕ್ಕಂಥವರಾದರು. ನಾವು ರಮಣ ಮಹರ್ಷಿಗಳ ಉಪದೇಶದ ಒಂದು ಅಭ್ಯಾಸ ಇಲ್ಲದ ಕಾರಣ ಗುರುಗಳೇ ಹಿಂದೆ ಕ್ರಮವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಜ್ಞಾನ ಪ್ರತಿಪಾದನಾ ಸ್ಥಳದ 15ನೇ ಪದ್ಯವನ್ನು ಅವ್ರು ಹೇಳಿದರು. ಅದನ್ನೇ ಮುಂದುವರಿಸಿಕೊಂಡು ಅವ್ರು ಹೇಳಿದಂಥ ವಿಷಯವನ್ನೇ ಮತ್ತೆ ಪುನರಾವೃತ್ತಿ ಮಾಡುತ್ತಾ ಆ ಸೂತ್ರವನ್ನು ಬಿಡದ ಹಾಗೆ ನಾವು ಹೋಗೋಣ ಅನ್ನುವಲ್ಲಿ ಎಲ್ಲ ಮಾತುಗಳಿಗೆ ಅನಂತ ನನ್ನ ಕೃತಜ್ಞತೆಗಳನ್ನು ಹೇಳುತ್ತಾ, ಶ್ರೀಗಳವರಿಗೆ ಬೇಗನೆ ಆರೋಗ್ಯ ಸುಧಾರಿಸಲಿ ಅನ್ನುವಂಥ ಬೇಡಿಕೆಯನ್ನು ಸದ್ಗುರುನಾಥರಲ್ಲಿ ಇಡುತ್ತಾ ಇವತ್ತಿನ ವಿಷಯದಲ್ಲಿ ನೀವೆಲ್ಲರೂ ಪ್ರವೇಶಿಸೋಣ. ಅಂದರೆ 15ನೇ ಪದ್ಯ, ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅನ್ನುವಂಥ 15ನೇ ಪದ್ಯವನ್ನು ಶ್ರೀಗಳವರು ಮೊದಲಿನಿಂದ ಹೇಳ್ಕೊತ ಬಂದಿದ್ರು. ಅದನ್ನೇ ಮುಂದುವರಿಸ್ಕೊಂಡು ಹೋಗೋಣ. ಯಾಕಂದ್ರೆ ಮತ್ತೆ ಮುಂದೆ ನಾಳೆ ಅದೇ ವಿಷಯವನ್ನು ಅವ್ರು ತೆಗೆದು ಬರ್ತಾರೆ. ಆ ಸೂತ್ರವನ್ನು ಕೈ ಬಿಡದೆ ನಾವು ನಡೆಸೋಣ ಅನ್ನುವಂಥಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯದ ಅನುಸಾರವಾಗಿ ಇಲ್ಲಿ ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಶ್ರೀ ಗುರುಗಳು ಏನು ಹೇಳ್ತಾರೆ, ಇದ್ದದ್ದನ್ನು ಇದ್ದಂತೆ ಹೇಳ್ತಾರೆ ಹೊರತು ಇಲ್ಲದ್ದನ್ನು ಹೇಳುವುದಿಲ್ಲ. ಯಾಕಂದರೆ ಅರುಸ್ವರೂಪನಾಗಿರುವಂಥ ನೀನು ನಿನ್ನನ್ನು ಮರೆತದ್ದರಿಂದ ನಿನಗೆ ಬಂದೈತಿ. ಅರಿವೆಯೇ ಬಂದ, ಅರಿವೆಯೇ ಮುಕ್ತಿ. ಯಾವಲ್ಲೇ ಮರೆತೀವಿ ಅಲ್ಲೇ ಅದನ್ನು ಹುಡುಕಬೇಕೆ ಹೊರತಾಗಿ ಯಾವಲ್ಲರ ಹುಡುಕುವಂಥದ್ದಿಲ್ಲ. ನಮ್ಮ ಅರಿವನ್ನು ನಾವು ಮರ್ತೀವಿ. ಹೆಂಗೆ ಮರ್ತೀವಿ ಅಂತಂದರೆ, ಅದಕ್ಕೆ ಸಮೀಪವಾಗಿರುವಂಥ ಅನಾತ್ಮ ವಸ್ತುಗಳಲ್ಲಿ ನಾನು ಅನ್ನುವಂಥ ಭಾವನೆ ಬಂದೈತಿ. ಆ ಅರಿವಿನ ಸ್ವರೂಪದಲ್ಲಿ ಮನಸ್ಸು ಬುದ್ಧಿಯಾದಿಗಳದಾವ, ಅವಳಿಗೆ ಸಮೀಪದಲ್ಲಿ ದೇಹಾದಿಗಳದಾವ, ಆ ದೇಹಗಳ ಸಮೀಪದಲ್ಲಿ ಇಂದ್ರಿಯಾದಿಗಳದಾವ, ಒಂದಕ್ಕೊಂದು ಸಮೀಪ ಅದಾವ. ಆ ಸಮೀಪ ಇದ್ದಂಥ ವಸ್ತುಗಳಲ್ಲಿಯೇ ನಾನು ಅನ್ನುವಂಥ ಭಾವನೆ ಬಂದೈತಿ. ಅದು ಪೂರ್ವದಲ್ಲಿ ಸಂಸ್ಕಾರ ರೂಪವಾಗಿ ಬಂದ್ಬಿಟ್ಟೈತಿ. ಯಾವ ಹುಟ್ಟಿದ ಕೂಸಿಗೆ ಯಾವುದೇ ರೀತಿಯ ಒಂದು ಸಂಸ್ಕಾರ ಇರುವುದಿಲ್ಲ. ಅದನ್ನು ಯಾವ ಮುತ್ತೈದರು ಕೂಡಿಕೊಂಡು ನೀನು ಎಂಥವನೇ ಇದ್ದೀ ಅನ್ನುವಂಥದ್ದನ್ನು ಅಲ್ಲಿ ಹೆಸರನ್ನು ಇಡ್ತಾರೆ. ಆ ಯಾವ ಕೂಸಿಗೆ ಯಾವುದೇ ರೀತಿಯ ಜ್ಞಾನ ಇರುವುದಿಲ್ಲ. ನಾನು ಯಾರಿದ್ದೇನೆ ಅನ್ನುವಂಥದ್ದು ಇರುವುದಿಲ್ಲ. ನಿರ್ವಿಕಲ್ಪ ಸ್ಥಿತಿಯಲ್ಲಿ ಇರ್ತೈತೆ. ಆದರೆ ಅದಕ್ಕೆ ಹೆಸರಿಡತಕ್ಕಂಥವ್ರು ಮುತ್ತೈದೆಯರು ನೀನು ಇಂಥವನೇ, ಎಂಥವ್ರ ಮಗ, ಎಂಥ ಊರವ ಅನ್ನುವಂಥದ್ದನ್ನು ಅಲ್ಲಿ ಹೆಸರಿಟ್ಟು ಹೇಳಿಬಿಡ್ತಾರೆ. ಹೆಸರಿಲ್ಲದೆ ಇರತಕ್ಕಂಥವನನ್ನು ಕಲ್ಲಪ್ಪ ಅಂತ ಹೆಸರಿಟ್ಟು ನೀನು ಕಲ್ಲಪ್ಪ ಅದನ್ನು ಗಟ್ಟಿ ಮಾಡ್ತಾರೆ. ಎಲ್ಲಿ ಮಠ ಅವನಿಗೆ ತಿಳುವಳಿಕೆ ಬರುಮಠ ಏ ಕಲ್ಲಪ್ಪ ಬಾರೋ, ಏ ಕಲ್ಲಪ್ಪ ಹೋಗು ಅಂತೇಳಿ ಹೆಸರು ಹಿಡ್ಕೊಂಡು ಅದಕ್ಕೆ ಗಟ್ಟಿ ಮಾಡ್ಕೋತ ಹೋಗ್ತಾರೆ. ಅದಕ್ಕೆ ನಮ್ಮಪ್ಪ ಯಾರು, ನಮ್ಮವ್ವ ಯಾರು ಅನ್ನೋಂಥದ್ದು ಗೊತ್ತಿಲ್ಲ. ಅಲ್ಲಿ ನಿಮ್ಮಪ್ಪ ಅದನ್ನು ನೋಡಂತ ಹೇಳ್ತಾರೆ, ನಿಮ್ಮವ್ವ ಅದನ್ನ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅದಕ್ಕೆ ತಿಳುವಳಿಕೆ ಬರುವವರಿಗೂ ಅದನ್ನು ಗಟ್ಟಿ ಮಾಡ್ತಾರೆ. ಹಾಗೆಯೇ ಅನಾತ್ಮ ವಸ್ತುಗಳು ಸಮೀಪ ಇರುವುದರಿಂದ ಅನಾತ್ಮ ವಸ್ತುಗಳಲ್ಲಿ ನಾವು ಅನ್ನುವಂಥ ಭಾವನೆ ನಮಗೆ ಅನೇಕ ಜನ್ಮಗಳ ಸಂಸ್ಕಾರದಿಂದ ಬಂದ್ಬಿಟ್ಟೈತಿ. ಅವುಗಳೇ ನಾನಿದ್ದೇನೆ ಅನ್ನುವಂಥದ್ದು. ಹಾಗೆ ಕರ್ಣನಿಗೆ ಅವನು ಕ್ಷತ್ರಿಯನಾಗಿದ್ದರೂ ಅವನನ್ನು ತಾಯಿ ಬಿಟ್ಟುಬಿಟ್ಲು. ಹೊಳೆಯೊಳಗೆ ಬಿಟ್ಟಾಗ ಅವನು ಯಾವ ಒಂದು ಮೀನುಗಾರರ ಒಂದು ಊರಿನಲ್ಲಿರ್ತಕ್ಕಂಥ ಆ ಮೀನುಗಾರರ ಬಳಗಕ್ಕೆ ಸಿಕ್ಕಿಬಿಟ್ಟ. ರಾಧೆಯಲ್ಲಿ ಸಿಕ್ಕಿಬಿಟ್ಟ. ರಾಧೆಯನು ಇವನು ಯಾರು ಅನ್ನುವಂಥ ತಿಳುವಳಿಕಿಲ್ಲದೆ ನಮ್ಮ ಮಗನೇ ಅಂತೇಳಿ ಬೆಳೆಸಿಬಿಟ್ಟ. ಬೆಳೆಸಿ ಅವನಿಗೆ ರಾಧೇಯ ಅನ್ನಲಿಕ್ಕೆ ಹತ್ತಿದ. ನಾನು ಮೀನುಗಾರರ ಮಗ, ಮೀನ ಹಿಡಿಯತಕ್ಕಂಥವ, ನಾನು ಕ್ಷತ್ರಿಯ ಅಲ್ಲ ಅನ್ನುವಂಥದ್ದನ್ನು ತಿಳಿದು ಬಿಟ್ಟವ. ನಾನು ತನ್ನನ್ನು ಮರೆತು ಬಿಟ್ಟ, ಕರ್ಣ ಅನ್ನುವಂಥದ್ದನ್ನು ಮರೆತು ಬಿಟ್ಟ. ನಾನು ರಾಧೇಯನೇ ಅನ್ನುವಂಥದ್ದನ್ನು ಗಟ್ಟಿ ಮಾಡಿಬಿಟ್ಟ. ಅದೇ ರೀತಿಯಾಗಿ ನಾವು ಅಜ್ಞಾನದಿಂದ ನಮ್ಮ ನಿಜ ಸ್ವರೂಪವನ್ನು ಮರೆತು ನಾವು ಅದರಲ್ಲಿ ಆತ್ಮತ್ವ ಭಾವನೆಯನ್ನು ಮಾಡಿಕೊಂಡು ಬಂದು ಹೊರಡುವಂಥವರಾದ್ವಿ. ಈಗ ಆ ದುಃಖ ಅನ್ನುವಂಥದ್ದು ಬಹಳ ಆಗಿ ಈ ದುಃಖವು ನನಗೆ ಹೆಂಗೆ ಪರಿಹಾರ ಆದೀತು ಅಂತ ಶಿಷ್ಯ ತಾನು ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಮಲವಿಕ್ಷೇಪಗಳನ್ನು ಕಳೆದುಕೊಂಡು ಆವರಣವನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಗುರುಗಳಲ್ಲಿ ಬಂದಾಗ ಗುರುಗಳು ಅವನ ಶಿಷ್ಯನ ಒಂದು ಅಧಿಕಾರವನ್ನು ಪರೀಕ್ಷೆ ಮಾಡಿದರು. ಇವನು ಮಲವಿಕ್ಷೇಪಗಳಿಂದ ಕೂಡ್ಯಾನೋ
ಅಥವಾ ಆವರಣದಿಂದ ಕೂಡ್ಯಾನು ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿದರು. ಇಲ್ಲಿ ಜ್ಞಾನ ಪ್ರತಿಪಾದನೆ ಸ್ಥಳಕ್ಕೆ ಬಂದ. ನಾವು ಜ್ಞಾನ ಪ್ರತಿಪಾದನೆ ಸ್ಥಳಕ್ಕೆ ಬರಬೇಕಾದ್ರೆ ಮೊದಲು ಆವರಣವನ್ನ ಕಳಿಬೇಕಿದ್ದ ಇವನಿಗೆ ಇವರು ಉದ್ದೇಶವಾದ್ದರಿಂದ ಮಲ ವಿಕ್ಷೇಪಗಳನ್ನು ಕಳೆದುಕೊಂಡ ಬಂದ. ನೀವು ಅವನಿಗೆ ಕರ್ಮ ಉಪಾಸನೆಗಳನ್ನು ಹೇಳೋದು ಬೇಡ ಅಂತ ತಿಳ್ಕೊಂಡು ಗುರುಗಳು ಏನು ಹೇಳಿದರು, ಜ್ಞಾನವನ್ನೇ ಹೇಳ್ತಕ್ಕಂಥವ್ರು. ಅದಕ್ಕಾಗಿ ಗುರುಗಳು ಏನು ಹೇಳ್ತಾರ, ಅರಿವು ನೀನೆಂದು ಕೇಳಿ ಉಪಾಸನೆಗಳನ್ನು ಹೇಳಲಿಲ್ಲ. ಜ್ಞಾನ ಸ್ವಪ್ನೇ ನೀನಿದ್ದಿ, ಅದನ್ನೇ ನಂಬು. ಕರ್ಮ ಉಪಾಸನೆಗಳನ್ನು ನಂಬೇಡ, ದೇಹೇಂದ್ರಿಯಾದಿಗಳನ್ನು ನಂಬಬೇಡ, ಪಂಚಕೋಶಗಳನ್ನು ನಂಬಬೇಡ, ಪಂಚಭೂತಗಳನ್ನು ನಂಬಬೇಡ, ಹೊರಗಿರುವ ಸಗುಣ ಪರಮಾತ್ಮನನ್ನು ನಂಬಬೇಡ, ಒಳಗಿರುವಂತಹ ಯಾವ ಅಜ್ಞಾನ ರೂಪಿ ಜೀವನನ್ನು ನಂಬಬೇಡ. ಅಂದ್ರೆ ಏನು ಎಂದು ಹೇಳ್ಯಾರ. ಅವಸ್ಥೆಗಳು ನೀನಲ್ಲ, ಜೀವಾದಿಗಳು ನೀನಲ್ಲ, ದೇಹಾದಿಗಳು ನೀನಲ್ಲ, ದೇಶ ಕಾಲಾದಿಗಳು ನೀನಲ್ಲ, ಹಿಂದೆ ಹೇಳ್ಕೊಂತ ಬಂದಾರ. ಆ ಸದ್ರೂಪವಾಗಿರುವಂಥ ಹಗ್ಗವೇ ಅನೇಕ ಒಂದು ಸರ್ಪ, ಪುಮಾಲೆ, ಜಲಧಾರೆ ಈ ರೀತಿಯಾಗಿ ಅದೇ ತೋರೈತಿ. ಆದರೆ ಆ ಆ ರಜ್ಜು ಅನ್ನುವಂಥದ್ದನ್ನು ತಿಳಿದ್ರೆ ಇವೆಲ್ಲವೂ ನಾಶವಾಗಿ ಹೋಗ್ತಾವ. ಆದ್ದರಿಂದ ರಜ್ಜು ಸ್ವರೂಪನಾಗಿರುವ ಆ ಅರಿವನ್ನು ನೀವು ತಿಳಿದ್ರೆ ಎಲ್ಲ ಬಂಧ ಅನ್ನುವಂಥದ್ದು ನಿವೃತ್ತಿ ಆಗ್ತತಿ. ನಿನ್ನ ನಿಜವಿದನೇ ತಿಳಿ, ಬೇರೆನ್ನದಲ್ಲಿ ಮನುಜ ಅನ್ನುವ ಹಾಗೆ ಅಲ್ಲಿ ಸದ್ರೂಪವನ್ನು ಹೇಳಿದರು. ಆ ಸದ್ರೂಪವನ್ನು ಹೇಳುತ್ತಾ ಮತ್ತೆ ಅದರ ಎರಡನೇ ಲಕ್ಷಣವಾಗಿರುವಂಥ ಚಿದ್ರೂಪವನ್ನು ಹೇಳುವುದರಲ್ಲಿ ಗುರುಗಳು ಉದ್ಯುಕ್ತರಾಗಿದ್ದಾರೆ. ಅದೇ ರೀತಿಯಾಗಿ ಅರಿವು ನೀನೆಂದು ಸದ್ಗುರು ಹೇಳಿ ತಿಳಿವರಿ ಜಾಣರದೇವ. ಹಿಂದಿನದನ್ನು ಹೇಳದೆ ಜ್ಞಾನವನ್ನೇ ಇಲ್ಲಿ ಹೇಳ್ತೀನಿ ಅಂತ ಹೇಳಿ ಗುರುಗಳು ಹೇಳ್ತಕ್ಕಂಥವರಾಗಿದ್ದಾರೆ. ಪಾವನಾತ್ಮಕ ಶಂಭುಲಿಂಗವೇ ತಾನಾಗಿ ಇರತಕ್ಕಂಥದ್ದೇ ಇವನು ಕೈವಲ್ಯ ವಿಹಿತ ಗುರು, ಇವನೇ 6ನೇ ಗುರು. ಇವನು ಕೇವಲವಾಗಿ ಜ್ಞಾನವನ್ನೇ ಹೇಳ್ತಾನೆ. ಆದ್ದರಿಂದ ಅರಿವು ನೀನೆಂದು ಹೇಳಿ ತಿಳಿವನಿ ಜಾಣರದೇವ. ಅಲ್ಲಿ ನೀನು ನಂಬಿಕೆ ನೀಡು. ಅರಿವಿನೋಳು ಅನ್ಯ ಕಲ್ಪನೆಗಳು ನುಳಿವನೇ ಜಾಣರ ದೇವ. ಗುರುಗಳು ಹೇಳಿದ ಅರ್ಥವನ್ನೇ ನೀನು ನಂಬಿ ಅದನ್ನೇ ಮನನ ಮಾಡುತ್ತಾ ನಿಧ್ಯಾಸನವನ್ನು ಮಾಡುತ್ತಾ ಇರತಕ್ಕಂಥವನೇ ಸತ್ಶಿಷ್ಯ. ಗುರುಗಳು ಜ್ಞಾನವನ್ನು ಹೇಳ್ತಕ್ಕಂಥವರೇ ಸದ್ಗುರುಗಳು. ಅವ್ರು ಹೇಳಿದ್ದನ್ನು ನಂಬಿರ್ತಕ್ಕಂಥವು ನೀವು ಶಿಷ್ಯ ಅನ್ನುವಂಥದ್ದು ಗುರು ಶಿಷ್ಯರ ಲಕ್ಷಣವನ್ನು ಹೇಳಿ ಇಲ್ಲಿ ಮುಂದೆ ಯಾವ ಪರಮಾತ್ಮನ ಒಂದು ಸಾಮಾನ್ಯ ರೂಪವಾಗಿರುವಂತಹ ವಿಷಯವನ್ನು ಬಿಟ್ಟು ವಿಶೇಷವಾಗಿರುವಂಥ ಲಕ್ಷಣಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿರುವುದು ಎಲ್ಲವುಗಳಿಗೂ ಆಶ್ರಯವಾಗೈತಿ. ಅಜ್ಞಾನಕ್ಕೂ ಆಶ್ರಯವಾಗೈತಿ, ಜ್ಞಾನಕ್ಕೂ ಆಶ್ರಯವಾಗೈತಿ. ಅಜ್ಞಾನವು ನಾಶವಾಗಿ ಉಳಿದಂಥ ಸಹಜಾವಸ್ಥೆಯಲ್ಲಿ ಅದಿರ್ತಕ್ಕಂಥದ್ದಾಗೈತಿ. ಆ ಸದ್ರೂಪ ಅನ್ನುವಂಥದ್ದನ್ನು ಹಿಂದೆ ಹೇಳಿ ಈ ಅರಿವು ಅನ್ನುವಂಥದ್ದು ಸಹ ಎಲ್ಲವುಗಳಿಗೂ ಆಶ್ರಯವಾಗಿದೆ. ಸದ್ರೂಪವಾದದ್ದೇ ಚಿದ್ರೂಪು, ಚಿದ್ರೂಪವಾದದ್ದೇ ಸದ್ರೂಪು. ಈ ರೀತಿಯಾಗಿ ನಂಬಬೇಕು, ಗುರುಗಳ ಮಾತನ್ನ ನಂಬಬೇಕು. ಆದ್ದರಿಂದ ನಂಬಿಕೆಯಲ್ಲಿ ಮಾತ್ರ ದೃಢಜ್ಞಾನ ಆಗ್ತದೆ ಹೊರತಾಗಿ ನಂಬದಿದ್ರೆ ಆಗುವುದಿಲ್ಲ. ಆದ ಕಾರಣ ಇಲ್ಲಿ ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾಣರ ದೇವ. ಶ್ರೀಗುರುಗಳು ಏನು ಹೇಳ್ತಾರ, ನೀನು ನಿನ್ನನ್ನು ನೀನು ಹೊರಗೆ ಹುಡುಕಲಿಕ್ಕೆ ಹೋಗಬೇಡ. ಪರಮಾತ್ಮನು ಹೊರಗದನ, ಗುಡಿಯಾಗದನ, ಸ್ವರ್ಗದಲ್ಲಿ ಅದನ ಅಂತೇಳಿ ನೀನು ಹುಡುಕಕ್ಕೆ ಹೋಗಬೇಡ. ನಿನ್ನ ಅರಿವೇ ಆ ಪರಮಾತ್ಮನಿದ್ದಾನೆ. ಮರದೊಡೇ ಜೀವಾತ್ಮ, ಅರಿದೊಡೇ ಪರಮಾತ್ಮ. ಆದ್ದರಿಂದ ನೀನೇ ಪರಬ್ರಹ್ಮನಿದ್ದಿ ಅಂತೇಳಿ ಭಾವಿಸುವನೇ ಜಾಣರದೇವ. ಭಾವನೆಯನ್ನು ಮಾಡು. ಕೇವಲಸ್ಯ ಭಾವ ಕೈವಲ್ಯ. ಅಂದ್ರೆ ಪರಮಾತ್ಮನನ್ನ ಜೀವನನ್ನು ಓದು ಪರಮಾತ್ಮನ ಮಾಡಬೇಕಾದ್ರೆ ಅವನ ತಿದ್ದಿ ಮೂರ್ತಿ ಮಾಡಿದಂತೆ ಪರಮಾತ್ಮನನ್ನು ಮಾಡೋ ಅದನ್ನ ಮೂರ್ತಿಯನ್ನಾಗಿ ಮಾಡಿ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವರಂತ ಹೇಳುವ ರೀತಿಯಲ್ಲಿ ಅಲ್ಲ. ನೀನು ಕೇವಲ ಭಾವದಿಂದ ನೀನು ನಾನು ಜೀವನಲ್ಲ ಪರಮಾತ್ಮನೇ ಇದ್ದೇನೆ ಅನ್ನುವಂಥ ತಿಳುವಳಿಕೆಯಿಂದ ನೀನು ತಿಳ್ಕೊ ಹೊರತಾಗಿ ನೀನು ಪರಿವರ್ತನೆ ಅನ್ನುವಂಥದ್ದಲ್ಲ, ಅದನ್ನು ಬೇರೆ ಬೇರೆ ಕಾರ್ಯ ಮಾಡುವಂಥದ್ದಲ್ಲ. ಆದ್ದರಿಂದ ನೀನು ಪರಬ್ರಹ್ಮ ಎಂದು ಭಾವಿಸುವನೇ ಜಾಣರದೇವ. ಇವನೇ ಎಲ್ಲ ತಿಳುವಳಿಕೆಯುಳ್ಳಂತ ಮೋಕ್ಷಗಳಲ್ಲಿ ಶ್ರೇಷ್ಠನಾಗಿರತಕ್ಕಂಥವನು ಜಾಣರದೇವ. ಜಾಣರಲ್ಲಿಯೇ ಶ್ರೇಷ್ಠ. ಆಮೇಲೆ ಅರಿವನೇ ನಿತ್ಯ ನಿರ್ಮಳವೆಂದು ನೆನವನೇ ಜಾಣರದೇವ. ಅದು ನಿತ್ಯವಾಗಿ ಐತಿ, ನಿರ್ಮಳವಾಗಿ ಐತಿ. ನಿತ್ಯ ಅಂದ್ರೆ ಏನು? ದೇಶ ಕಾಲ ವಸ್ತು ದಿಕ್ಕು ಇವೆಲ್ಲವುಗಳು ನಿತ್ಯದ. ಅವುಗಳು ನಿತ್ಯದವಲ್ಲ ಅನ್ನುವಂತಹ ಭಾವನೆಯಿಂದ ಅಲ್ಲಿ ಅತ್ಯವಾಪ್ತಿ ದೋಷ ಬರ್ತದೆ. ನಿರ್ಮಳವಾಗಿರಬೇಕು.
ಅವು ಮಲಿನವುಳ್ಳಂಥವುಗಳು. ಮಾಯೆಯ ಕಾರ್ಯ, ಮಾಯ ಅನ್ನುವಂಥದ್ದೇ ಮಲಿನವಾದದ್ದು. ಅವುಗಳ ಕಾರ್ಯಗಳು ಸಹ ಮಲಿನವಾಗಿರ್ತಕ್ಕಂಥದ್ದು, ನಿರ್ಮಲವಾಗಿರ್ತಕ್ಕಂಥವುಗಳಲ್ಲ. ಅವು ನಾಶವುಳ್ಳಂಥವುಗಳು. ಆದ್ದರಿಂದ ನಿರ್ಮಲನಾಗಿರ್ತಕ್ಕಂಥವು ನೀನು, ಅಂದರೆ ಮಲರಹಿತವಾಗಿರ್ತಕ್ಕಂಥವು, ಪಾಪರಹಿತವಾಗಿರ್ತಕ್ಕಂಥವುಗಳು. ಹಾಗೆ ನಿನಗೆ ಈ ಯಾವ ಪುಣ್ಯ ಪಾಪಗಳು ಸಂಬಂಧವಿಲ್ಲವಾದ್ದರಿಂದ ನಿತ್ಯ ನಿರ್ಮಲವೆಂದು ನೆನೆವನೇ ಜಾಣ. ಅರಿವೇ ನಿರ್ಗುಣ ನಿರ್ವಿಕೃತಿ ಎಂದು ಬಗೆವನೇ ಜಾಣರ ದೇವ. ಅರಿವು ನಿರ್ಗುಣವಾಗಿದೆ, ಅದರಲ್ಲಿ ಗುಣಾದಿಗಳಿಲ್ಲ. ಗುಣಗಳು ಯಾವುವು ಅಂದರೆ ಸತ್ವ, ರಾಜಸ, ತಾಮಸ. ಈ ಗುಣಗಳೆಲ್ಲಿದಾವ? ಮನುಷ್ಯನಲ್ಲಿದಾವ, ಬುದ್ಧಿಯಲ್ಲಿ ಅದಾವ. ಅವು ಗುಣಗಳ ಲಕ್ಷಣ ಏನು? ಅವು ಯಾವ ಮಂದಮತಿ ಅಂತಕ್ಕಂಥವನು ತಾಮಸ ಗುಣದಿಂದ ಒಡಗೂಡಿಕೊಂಡು ಮೋಹ, ನಿದ್ರ, ಆಲಸ್ಯ, ಮರವೆ ಇವುಗಳಿಂದ ಕೂಡಿರ್ತಕ್ಕಂಥದ್ದು ತಾಮಸ ಗುಣ. ಇನ್ನು ರಾಜಸ ಗುಣ ಯಾವುದು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅತ್ಸರ್ವ ಅಂತ ಇವು ರಾಜಸ ಗುಣ. ಆಮೇಲೆ ಸಾತ್ವಿಕ ಗುಣ ಯಾವ ಅಂದರೆ ಶಮ, ದಮ, ಶ್ರದ್ಧಾ, ಸಮಾಧಾನ. ಇವು ಎಲ್ಲದವ? ಸಾತ್ವಿಕ ಗುಣನು ಮತ್ತೆ ರಾಜಸ ಗುಣ, ತಾಮಸ ಗುಣ ಇವು ಎಲ್ಲದಾವ ಅಂದ್ರೆ ಮನುಷ್ಯನಲ್ಲದಾವ. ಮನೆಯವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯು. ಈ ಗುಣಗಳಿಗೆ ಅಧೀನವಾಗಿರುವಂಥ ಮನಸ್ಸೇ ಬಂಧಕ್ಕೆ ಕಾರಣವಾಗಿದೆ. ನಿರ್ಗುಣವಾಗಿರುವಂಥ ಆತ್ಮವಸ್ತುವಿನ ಕೇಳಿದಾಗ ಅದೇ ಮೋಕ್ಷಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಯಾವ ಅರಿವು ಅನ್ನುವಂಥದ್ದು ನಿರ್ಗುಣ ನಿರ್ವಿಕೃತಿ, ಅದು ವಿಕಾರ ಹೊಂದತಕ್ಕಂಥದ್ದು ಅಲ್ಲ. ಮನಸ್ಸು ದೇಹಾದಿಗಳು ವಿಕಾರ ಹೊಂದ್ತವ. ಅಸ್ಥಿತಿ, ಜಾಯತೆ, ಪರಿಣತಿ, ವರ್ಧತೆ, ಅಪಕ್ಷೀಯತೆ, ನಶ್ಯತೆ ಅನ್ನುವ ಹಾಗೆ ಈ ಯಾವ ದೇಹ ಅನ್ನುವಂಥದ್ದು ವಿಕಾರದಿಂದ ಕೂಡಿದೆ. ಆ ದೇಹಕ್ಕೆ ಲಕ್ಷಣವಾಗಿ ನೀನು ನಿರ್ವಿಕೃತಿಯಾಗಿ ಇರತಕ್ಕಂಥವನಾಗಿದ್ದೆ ಅಂತ ಹೇಳಿ, ದೇಹಕ್ಕೆ ವಿಲಕ್ಷಣನಾಗಿದ್ದೆ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಅರಿವೇ ನಿರ್ಗುಣ ನಿರ್ವಿಕೃತಿಯಿಂದ ಬಗೆಯವನೇ ಜಾಣರು. ಆಮೇಲೆ ಅರಿವು ಇಲ್ಲದುದೇ ಜಡವೆಂದು ಭಾವಿಸುವನೇ ಜಾಣರ ದೇವ. ಅರಿವು ಇಲ್ಲದೆ ಇರತಕ್ಕಂಥದ್ದು ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂದಾರೆ. ತನ್ನನ್ನು ಅರಿತಿರಬೇಕು, ಇತರವನ್ನು ಅರಿತಿರಬೇಕು. ತನ್ನನ್ನು ಅರಿಬೇಕಾದ್ರೆ ಇನ್ನೊಂದರ ಅಪೇಕ್ಷೆಯನ್ನು ಮಾಡಿರಬಾರದು, ಅದು ಅರಿವಂತಾರೆ. ಇಲ್ಲಿ ಜಡ ಅಂದ್ರೆ ಏನು? ತನ್ನ ಅರಿಯುವ ಜ್ಞಾನವೂ ಇಲ್ಲ, ಇತರವನ್ನು ಅರಿಯುವ ಜ್ಞಾನವಿಲ್ಲ. ಹೀಗಿರುವಂಥದ್ದು ಜಡ. ಅಂದರೆ ಯಾವಾಗಲೂ ಅಲುಪ್ತ ಪ್ರಕಾಶ ರೂಪ ಚಿದ್ರೂಪ. ಅದಕ್ಕೆ ಅದರ ಅರಿವಿಗೆ ಲುಪ್ತತೆ, ನಾಶ ಅನ್ನುವಂಥದ್ದಿಲ್ಲ. ಅದು ಅಪರೋಕ್ಷವಾಗಿಯೂ ಇರಬೇಕು. ಆದರೆ ಮನಬುದ್ಧಿಯಾದಿಗಳು ಅರಿಸ್ಕೊತಾವಾದ್ರೆ ಪರೋಕ್ಷ ಜಡರೂಪವಾಗಿ ಅದಾವ. ಆದ್ದರಿಂದ ಇಲ್ಲಿ ಅರಿವು ಅನ್ನುವಂಥದ್ದು ಅಜಡವಾಗಿದೆ. ಅರಿವಿಲ್ಲದೇ ಜಡವೆಂದು ಭಾವಿಸುವನೇ ಬಿಡುವನೇ ಜಾಣರ ದೇವ. ಅರಿವೇ ಸದಾನಂದವೆಂದು ಅನುಭವಿಪನೇ ಜಾಣರ ದೇವ. ಅರಿವು ಯಾವಾಗಲೂ ಆನಂದ ರೂಪವಾಗಿದೆ. ವಿಷಯಾದಿಗಳಲ್ಲಿ ಆನಂದ ಐತೆಲ್ಲ, ಅಲ್ಲಿ ಆತ್ಮತ್ವ ಅನ್ನುವಂಥದ್ದು ಬರ್ತೈತಿ ಅಲ್ಲ ಅನ್ನೋ ಭಾವನೆಯಿಂದ ಅವು ಅನಿತ್ಯವಾಗಿರುವು. ವಿಷಯಗಳು ಇಲ್ಲದೆ ಇರುವಾಗ ಮೊದಲ ಆನಂದ ಇಲ್ಲ, ವಿಷಯಗಳಿದ್ದಾಗ ಆನಂದ ಐತೆ ಅಂತ ತೋರ್ತಾವ. ಮತ್ತೆ ವಿಷಯಗಳು ಹೋದ ನಂತರ ಮತ್ತೆ ದುಃಖ ಬರೋದು. ಆದ್ರೆ ಆದ್ದರಿಂದ ವಿಷಯಗಳಲ್ಲಿರುವಂಥ ಆನಂದ ವ್ಯಭಿಚಾರವುಳ್ಳಂಥದ್ದು, ಅಂದರೆ ಬದಲಿ ಆಗ್ತಕ್ಕಂಥದ್ದು. ಆದರೆ ಆತ್ಮನ ಆನಂದ ಬದಲಿ ಆಗುವುದಿಲ್ಲ, ಒಂದೇ ಏಕರಸವಾಗಿರುವಂಥದ್ದು. ಯಾವುದು ಅಂದರೆ ಸಾಕೆನಿಸದೆ, ಸವಿಯದೆ, ಬೇರೊಂದನ್ನು ಬೇಕೆನಿಸದೆ, ಕಡೆಯಳು ತನ್ನ ಜೋಕೆ ಹೊಂದದೆ, ನಿರುಪಮ ಶಂಭುಲಿಂಗದು ಏಕಮೆನಿಪ ಸುಖಮಂದಲ್ಲದೆ ಅಂತ ಹೇಳ್ಯಾರ. ಆದ್ದರಿಂದ ಆತ್ಮಸುಖ ಅನ್ನುವಂಥದ್ದು ಎಂದೆಂದೂ ವಿಚ್ಛಿನ್ನವಾಗತಕ್ಕಂಥದ್ದಲ್ಲ, ಭಿನ್ನವಾಗತಕ್ಕಂಥದ್ದಲ್ಲ. ಅದರಲ್ಲಿ ದುಃಖ ಬೆರೆಸುವುದೇ ಇಲ್ಲ. ಆದ್ದರಿಂದ ಅದು ಸದಾ ಆನಂದವಾಗಿ ಆನಂದ ರೂಪವಾಗಿ ಹಾಗೆ ಅನುಭವಕ್ಕೆ ಬರ್ತದೆ. ಅಂದರೆ ಸುಷುಪ್ತಾವಸ್ಥೆಯಲ್ಲಿ ಅದರಲ್ಲಿ ಯಾವ ವಿಷಯಾದಿಗಳು ಇಲ್ಲ, ಅಲ್ಲಿ ಪರಿಚ್ಛಿನ್ನತ್ವೂ ಇಲ್ಲ, ಪೂರ್ಣವಾಗಿ ಯಾವುದೇ ಒಂದು ಲೋಪದೋಷಾದಿಗಳಿಲ್ಲದ ಆನಂದ ಅನ್ನುವಂಥದ್ದನ್ನು ನಾವು ಅನುಭವ ಮಾಡ್ತೀವಿ. ಅದನ್ನೇ ಪರಮಾತ್ಮನ ಉದಾಹರಣೆಯಾಗಿ ನಮಗೆ ಕೊಟ್ಟಾನ. ಆದ್ದರಿಂದ ಇಲ್ಲಿ ಆ ಆನಂದ ಎಲ್ಲೈತೆಂದರೆ ಇನ್ನ ಆತ್ಮವಸ್ತುವಿನಲ್ಲಿ ಐತಿ, ಪರಮಾತ್ಮ ಸ್ವರೂಪನಾದಂಥ ನಿನ್ನಲ್ಲೇ ಐತಿ. ಆದ್ದರಿಂದ ಅರಿವೇ ಸದಾನಂದವೆಂದು ಅನುಭವಿಸುವವನೇ ಜಾಣರ ದೇವ. ಅರಿವೇ ಸ್ವಯಂ ಜ್ಯೋತಿ ಎಂದು ಅರಿವಿಸುವವನೇ ಜಾಣರ ದೇವ. ಅರಿವು ಸ್ವಯಂ ಪ್ರಕಾಶವಾಗಿರುವಂಥದ್ದು. ದೀಪ, ನಕ್ಷತ್ರ, ಸೂರ್ಯ, ಚಂದ್ರ ಇವು ಪ್ರಕಾಶ ರೂಪದವಲ್ಲ, ಅಲ್ಲಿ ಅತಿವ್ಯಾಪ್ತಿ ಬರ್ತದೆ. ಅಂದರೆ ಇಲ್ಲಿ ದೀಪಕ್ಕೆ ಎಣ್ಣೆ ಬತ್ತಿ ಬೇಕು, ಎಣ್ಣೆ ಬತ್ತಿ ಇಲ್ಲದ ದೀಪ ಉರಿಯುವುದಿಲ್ಲ. ಆಮೇಲೆ
ವಿದ್ಯುತ್ ದೀಪಗಳಿಗೆ ಕರೆಂಟ್ ಬೇಕು. ಕರೆಂಟ್ ಇಲ್ಲದಿದ್ರೆ ಅವು ಪ್ರಕಾಶ ಮಾಡಲಾರು. ಇನ್ನು ಸೂರ್ಯ ಚಂದ್ರಗಳಲ್ಲಂದ್ರೆ ಅವು ಸಹ ಸ್ವತಃ ಪ್ರಕಾಶಗಳಲ್ಲ. ಅವು ಯಾವ ಪರಮಾತ್ಮನ ಪ್ರಕಾಶವನ್ನೇ ಪಡೆದುಕೊಂಡು ಹರಿಯತಕ್ಕಂಥವುಗಳಾಗಿವೆ. ನತತ್ರ ಸೂರ್ಯೋಪಾತಿ ನ ಚಂದ್ರ ತಾರಕತ್. ಅವುಗಳ ಶಕ್ತಿಯನ್ನು ಕೊಟ್ಟಂತಹದ್ದು ಯಾವುದು? ಮಾಯೆ. ಮಾಯೆಗೆ ಶಕ್ತಿಯನ್ನು ಕೊಟ್ಟಂತಹದ್ದು ಯಾವುದು? ಈಶ್ವರ. ಈಶ್ವರನ ಶಕ್ತಿಯನ್ನು ಕೊಟ್ಟಂತಹದ್ದು ಯಾವುದು? ಪರಬ್ರಹ್ಮ. ಈ ರೀತಿಯಾಗಿ ಆ ಶಕ್ತಿಯೇ ಸೂರ್ಯ ಚಂದ್ರಾದಿಗಳಿಗೆ ಬಂದೈತೆ. ಆದ್ದರಿಂದ ಅರಿವು ಅನ್ನುವಂಥದ್ದು ಸ್ವಯಂ ಜ್ಯೋತಿ. ಆ ಅರಿವಿನಲ್ಲಿ ಈಗೆಲ್ಲವೂ ಜಡಗಳಾಗಿವೆ. ಅರಿವಿನ ಇಲ್ಲೊಮ್ಮೆ ಮರವು ಅಂದ್ರೆ ಆ ಅರಿವಿಗೆ ಸೂರ್ಯ ಚಂದ್ರಾದಿಗಳಿಗೆ ಅಳುವುಂಟು, ಕಲ್ಪಾದಿಗಳಲ್ಲಿ ಅವಿರುವುದಿಲ್ಲ. ಮತ್ತೆ ಯಾವ ರಾತ್ರಿ ಆತಂದ್ರೆ ಸೂರ್ಯನ ಇರುವುದಿಲ್ಲ, ರಾತ್ರಿ ಚಂದ್ರನ ಇರ್ತಾನೆ, ಹಗಲು ಇಲ್ಲಿ ಚಂದ್ರನ ಇರುವುದಿಲ್ಲ, ನಕ್ಷತ್ರ ಹಗಲು ಇರುವುದಿಲ್ಲ. ಈ ರೀತಿಯಾಗಿ ಅವರಿಗೆ ಅಳು ಅನ್ನುವಂಥದ್ದು ಉಂಟು. ಆದರೆ ಸ್ವಯಂ ಜ್ಯೋತಿಯಾಗಿರುವಂಥ ಅರಿವಿಗೆ ಮರವು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾವಾಗಲೂ ಅರು ಸ್ವರೂಪನಾಗಿರ್ತಕ್ಕಂಥದ್ದು. ಸಮುದ್ರಕ್ಕೆ ನೀರಡಿಕೆ ಆದ್ರೆ ಎಲ್ಲಿ ಹೋಗ್ಬೇಕದು? ಅರಿವಿಗೆ ಮರವು ಬಂತಂದ್ರೆ ಎಲ್ಲಿ ಹೋಗ್ಬೇಕದು? ಇಲ್ಲ, ಬರುವುದಿಲ್ಲ. ಇನ್ನು ಸೂರ್ಯನಿಗೆ ಕತ್ಲಿ ಭಯ ಬಂದ್ರೆ ಎಲ್ಲಿ ಹೋಗ್ಬೇಕವ ಸೂರ್ಯ? ಇಲ್ಲ, ಅದು ಸುಳ್ಳು ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ಅರಿವಿನಲ್ಲಿ ಮರವೇ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಅಂತ ಅರಿವೇ ನೀನಿದ್ಯ ಅನ್ನುವಂಥ ಎರಡು ನುಡಿಗಳಿಂದ ಆ ಪರಮಾತ್ಮನ ಅಸಾಧಾರಣ ಲಕ್ಷಣಗಳನ್ನು ಹೇಳಿದರು. ಇನ್ನು ಮೂರನೇ ನುಡಿಯನ್ನ ಗುರುಗಳು ಮುಂದೆ ನಾಳೆ ನಿರೀಕ್ಷಿಸುತ್ತಾರೆ. ಅವುಗಳನ್ನು ನಾಳೆ ವಿಸ್ತಾರ ಮಾಡೋಣ ಅನ್ನುವಂಥ ಮಾತಿಗೆ ನಾನೆಲ್ಲ ಮಾತನಾಡಿಲ್ಲ. ಮಾತುಗಳನ್ನು ಅರ್ಪಿಸುತ್ತಾ ನಮಸ್ಕಾರ. ನಮಸ್ಕಾರ. ಶಿವಾನಂದ.